ಕುಂದಾನನಗರಿ ಬೆಳಗಾವಿ ಯುವಕ ಸಮೀರ್ ಬ್ರೂಟಲ್ ಮರ್ಡರ್ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಪ್ರಕರಣದ ಸುತ್ತ ರಾಜಕೀಯ ಮತ್ತು ವೈಯಕ್ತಿಕ ದ್ವೇಷದ ಹಲ್ಚಲ್ಲುಗಳು ಎದ್ದಿದ್ದಾವೆ. ಬೆಳಗಾವಿ ಯುವಕ ಸಮೀರ್ ಬ್ರೂಟಲ್ ಮರ್ಡರ್ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್. ಪ್ರಕರಣದ ಸುತ್ತ ರಾಜಕೀಯ ಮತ್ತು ವೈಯಕ್ತಿಕ ದ್ವೇಷದ ವಾಸನೆಗಳು ಬಡಿತಾ ಇದೆ. ಕೊಲೆ ಕೇಸ್ ಸುಳಿಯಲ್ಲಿ ಐಪಿಎಸ್ ಅಧಿಕಾರಿ ತಮ್ಮ ಮೇಲಿನ ಆರೋಪಕ್ಕೆ ಐಪಿಎಸ್ ಅಧಿಕಾರಿ ರವೀಂದ್ರ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ವಿರುದ್ಧ ಸುಳ್ಳು ಆರೋಪ ಅಂದ್ರು ರವೀಂದ್ರ ಕಾಶಿನಾಥ್. ವೈಯಕ್ತಿಕ ದ್ವೇಷ ಹೊಂದಿರುವವರು ಸೇರಿ ಷಡ್ಯಂತ್ರ ರೂಪಿಸಿದ್ದಾರೆ. ದೂರು ಕೊಟ್ಟು ನನ್ನ ಹೆಸರು ಹಾಳು ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದಾರೆ. 1 ವರ್ಷದ ಹಿಂದೆ ನಡೆದ ಕೊಲೆಗೂ ನನಗೂ ಯಾವುದೇ ತರಹದ ಸಂಬಂಧ ಇಲ್ಲ. ಈ ಕೊಲೆ ಪ್ರಕರಣಕ್ಕೂ ನನಗೂ ಯಾವುದೇ ತರಹದ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಸುಳ್ಳು ಹೇಳುತ್ತಿರೋರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಸಿದ್ಧತೆ. ತಮ್ಮ ವಿರುದ್ಧದ ಆರೋಪ ತಳ್ಳಿ ಹಾಕಿದ ಐಪಿಎಸ್ ಅಧಿಕಾರಿ ರವೀಂದ್ರ. ಕುಂದಾನನಗರಿ ಬೆಳಗಾವಿಯಲ್ಲಿ ಒಂದು ಮರ್ಡರ್ ಪ್ರಕರಣ ನಡೆಯುತ್ತೆ. ಸಮೀರ್ ಅನ್ನೋ ಯುವಕನ ಮರ್ಡರ್ ಪ್ರಕರಣ ಅದು. ಆ ಮರ್ಡರ್ ನಡೆದಂತಹ ಮೊದಲ ವಾರ ರಾಜ್ಯದ ಮೂಲೆ ಮೂಲೆಯಲ್ಲೂ ಗಡಿ ರೇಖೆಗಳನ್ನು ದಾಟಿ ಅನ್ಯ ರಾಜ್ಯದಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿದ್ದಂಥ ಒಂದು ಬ್ರೂಟಲ್ ಮರ್ಡರ್ ಪ್ರಕರಣ. ಆ ಪ್ರಕರಣದ ಸುತ್ತ ಪೊಲಿಟಿಕಲ್ ವಾಸನೆ ಇದೆಯಾ ಅನ್ನುವಂಥ ಅನುಮಾನಗಳಿತ್ತು. ಕಾರಣ ಸಾಕ್ಷಿ ನಾಶ ಮಾಡಿ ಮರ್ಡರ್ ಮಾಡಿದ್ದ ಪ್ರಕರಣ. ಈ ಕೊಲೆ ಪ್ರಕರಣಕ್ಕೂ ನನಗೂ ಈಗ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಅಧಿಕಾರಿ. ಕೊಲೆ ಕೇಸ್ ಸುಳಿಯಲ್ಲಿ ಐಪಿಎಸ್ ಅಧಿಕಾರಿ ರವೀಂದ್ರ ಕಾಶಿನಾಥ್ ಹೆಸರಿದೆ. ತಮ್ಮ ಮೇಲಿನ ಆರೋಪಕ್ಕೆ ಐಪಿಎಸ್ ಅಧಿಕಾರಿ ರವೀಂದ್ರ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ವಿರುದ್ಧ ಸುಳ್ಳು ಆರೋಪ ಅಂತ ಕಾಶಿನಾಥ್ ಹೇಳ್ತಿದ್ರೆ ವೈಯಕ್ತಿಕ ದ್ವೇಷ ಹೊಂದಿರುವವರು ಸೇರಿ ಷಡ್ಯಂತ್ರ ರೂಪಿಸಿದ್ದಾರೆ ಅಂತ ಹೇಳಿ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ. 1 ವರ್ಷದ ಹಿಂದೆ ನಡೆದಂತಹ ಕೊಲೆಗೂ ನನಗೂ ಯಾವುದೇ ತರಹದ ಸಂಬಂಧ ಇಲ್ಲ. ಸುಳ್ಳು ಹೇಳ್ತಿರೋರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತಮ್ಮ ವಿರುದ್ಧದ ಆರೋಪ ತಳ್ಳಿ ಹಾಕಿದ ಐಪಿಎಸ್ ಅಧಿಕಾರಿ ರವೀಂದ್ರ. ನನ್ನ ವಿರುದ್ಧ ಯಾರೋ ಸುಳ್ಳಾರೋಪ ಮಾಡಿ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಅಂತ ಹೇಳಿ ಮಾತನಾಡಿದ್ದಾರೆ ರವೀಂದ್ರ. ಯೂಟ್ಯೂಬ್ ಚಾನಲಲ್ಲಿ ಒಂದು ಕ್ಲಿಪ್ ನೋಡಿದೆ. ಅದು ನನ್ನ ಮೇಲೆ ಒಂದು ಆರೋಪ ಇದೆ. ಸೊ ಅದನ್ನು ನೋಡಿದ್ರೆ ಏನಾಗ್ತಾಯಿದೆ, ನನಗೆ ಆಗಲ್ದವ್ರು ಕೆಲವೊಬ್ರು ಇದ್ದಾರೆ ಬೆಂಗಳೂರಲ್ಲಿ. ಅದು ನಮ್ಮೂರಿನ ಇದ್ದಾನೆ. ಕೆಲವೊಬ್ಬರು ಸೇರಿ ಈ ರೀತಿಯ ಅನ್ನೆಸರಿ ಅಲಿಗೇಷನ್ ಮಾಡಿಸೋದು, ಬೇರೆ ಬೇರೆ ಕಡೆ ಲೆಟ್ರ್ ಹಾಕ್ಸೋದು, ಸೊ ಅವ್ರು ಬರ್ದಂಗೆ ಮಾಡೋದು. ಸೊ ಈ ವಿಷಯದಲ್ಲಿ ನಂದೇನು ಸಂಬಂಧ, ಈ ವಿಷಯಕ್ಕೆ ಸಂಬಂಧ ಇಲ್ಲ. ಬಟ್ ಏನಾಗ್ತಾಯಿದೆ, ಆಮೇಲೆ ಈಗ ಅವಕ್ಕೆ ಈ ಸಂಬಂಧಪಟ್ಟ ನಾನು ವೆರಿಫೈ ಮಾಡಿದೆ. ಎಲ್ಲ ಕೇಸ್ಗಳು ಸ್ಟೇಗೆ ಎಲ್ಲ ಇದಾವೆ, ಕೋರ್ಟ್ದಲ್ಲಿ ಸ್ಟೇ ಇದ್ದಾವೆ.